ಈ ವಿಡಿಯೋ ನಿಮ್ಮ ಯೂಟ್ಯೂಬ್ ನಲ್ಲಿ ಕಾಣಿಸಿಕೊಂಡಿದೆ ಎಂದರೆ ಇದರಲ್ಲಿ ನಿಮಗೆ ಬೇಕಾದ ಮುಖ್ಯವಾದ ಸಂದೇಶವಿದೆ. ಈ ವಿಡಿಯೋ ಕೊನೆಯ ತನಕ ನೋಡಿದರೆ ಮತ್ತೊಂದು ವಿಡಿಯೋ ಹುಡುಕಬೇಕಾಗಿಲ್ಲ. ನಿಮಗೆ ಸಂಪೂರ್ಣ ಸ್ಪಷ್ಟವಾದ ಪ್ರಯೋಜನಕಾರಿಯಾದ ಮಾಹಿತಿ ಸಿಗುತ್ತದೆ. ಹನುಮಾನ್ ದೇವರ ಸಂಕಲ್ಪ ಎಷ್ಟು ಶಕ್ತಿಶಾಲಿಯದು ಎಂದರೆ ಸಂಕಟ್ ಕಟೆ ಮಿಟೆ ಸಬ್ ಪೀರಾ ಜೋ ಸುಮಿರೆ ಹನುಮಾನ್ ಬಲಭೀರ ಎಂದು ಹೇಳಲಾಗುತ್ತದೆ. ಈ ಶ್ಲೋಕದಲ್ಲಿ ಎಲ್ಲ ಕಷ್ಟಗಳು ಹೋಗಿ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ವಾಗ್ದಾನವಿದೆ. ಈ ಸಂಕಲ್ಪವನ್ನು 11 ದಿನ ಮಾಡಬೇಕು. ಹನುಮಾನ್ ಚಾಲಿಸಾಯನ್ನು ಪ್ರತಿದಿನ 11 ಬಾರಿ ಪಠಿಸಬೇಕು. ಇದು ನಾನಾ ಪ್ರಯತ್ನ ಮಾಡಿದ ಪಾಠವಲ್ಲ, ಇದು ನಿಜವಾದ ಭಕ್ತಿ. ನೀವು ಈ ಸಂಕಲ್ಪವನ್ನು ಪ್ರಾರಂಭಿಸಿದರೆ ಅದು ಸುಲಭವಲ್ಲ. ಹನುಮಾನ್ ದೇವರು ಸ್ವತಃ ನಿಮ್ಮ ಭಕ್ತಿಯನ್ನು ಪರೀಕ್ಷಿಸುತ್ತಾರೆ. ಸಂಕಲ್ಪ ಹೇಗೆ ಮಾಡಬೇಕು? ಹಂತ ಹಂತವಾಗಿ ವಿವರ. ಮೊದಲು ನೀವು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಯಾವ ಇಚ್ಛೆ ಬೇಕು ಎಂಬುದನ್ನು ಫಿಕ್ಸ್ ಮಾಡಿಕೊಳ್ಳಿ. ನೀವು ಬೇಡುವುದು ಯಾರಿಗಾದರೂ ಹಾನಿಯಾಗದಿರಬೇಕು. ಇಚ್ಛೆ ಶುದ್ಧವಾಗಿರಬೇಕು, ಅಹಂಕಾರದಿಂದ ಆಗಬಾರದು. ಸಂಕಲ್ಪವನ್ನು ಮಂಗಳವಾರದಂದು ಪ್ರಾರಂಭಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಯಾರಿ ಆರಂಭಿಸಿ. ಬ್ರಹ್ಮ ಮುಹೂರ್ತವೆಂದರೆ ಬೆಳಗ್ಗಿನ 3:30ಯಿಂದ 5:30ವರೆಗೆ. ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ. ಹಿಂದಿನ ದಿನದ ಬಟ್ಟೆ, ಕಳಪೆ ಬಟ್ಟೆ ಧರಿಸಬಾರದು. ಹನುಮಾನ್ ದೇವರ ಫೋಟೋ ಅಥವಾ ಮೂರ್ತಿಯ ಮುಂದೆ ದೀಪ ಹಚ್ಚಿ ದೇಶಿ ತುಪ್ಪದಿಂದ ದೀಪ ಬೆಳಗಿಸಬೇಕು. ಹಣ್ಣು ಸಿಹಿ ನೈವೇದ್ಯವನ್ನು ಅರ್ಪಿಸಿ. ದೇವರ ಮುಂದೆ ಬಟ್ಟೆ ಹಾಸಿ ಕುಳಿತುಕೊಳ್ಳಿ ಮತ್ತು 11 ಬಾರಿ ಹನುಮಾನ್ ಚಾಲಿಸಾ ಪಠಿಸಿ. ಪಠಿಸುವ ನಡುವೆ 1-2 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಬಹುದು, ಆದರೆ ಕುಳಿತ ಜಾಗ ಬಿಡಬಾರದು. 11 ಬಾರಿ ಓದಿದ ನಂತರ ಮಾತ್ರ ಎದ್ದಿರಬೇಕು. ನೈವೇದ್ಯವನ್ನು ತಾವೇ ಸೇವಿಸಿ ಮನೆ ಮಂದಿಗೂ ಕೊಡಿ. ಹನುಮಾನ್ ಚಾಲಿಸಾ ಓದಿದಾಗ ಕೊನೆಗೆ ತುಳಸಿ ದಾಸ್ ಎಂಬ ಶಬ್ದ ಬದಲು ನಿಮ್ಮ ಹೆಸರು ಹೇಳಿ. ಇದರಿಂದ ಸಂಕಲ್ಪವು ನಿಜವಾಗುತ್ತದೆ. ಇದನ್ನು ನಿರಂತರವಾಗಿ 11 ದಿನ ಮಾಡಿದ ಬಳಿಕ ಕೊನೆಯ ದಿನ ಬಜರಂಗ್ ಬಾಣ್ ಪಠಿಸಬೇಕು. ಬಜರಂಗ್ ಬಾಣ್ನಲ್ಲಿ ಈ ಸಂಕಲ್ಪದ ಶಕ್ತಿ ಕುರಿತು ಸ್ಪಷ್ಟವಾಗಿ ಹೇಳಲಾಗಿದೆ ಮತ್ತು ಅತ್ಯಂತ ಮುಖ್ಯವಾದ ನಿಯಮಗಳು. ಸಂಕಲ್ಪದ ಸಮಯದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಬೇಕು. ಉದಾಹರಣೆಗೆ, ಮಾಂಸಾಹಾರ ಸೇವಿಸಬಾರದು, ಮದ್ಯ ಸೇವನೆ ಇಲ್ಲ, ಅಶಿಷ್ಟ ಪದ ಬಳಕೆ ಬೇಡ, ಕೋಪ ಅಹಂಕಾರ ಬೇಡ, ಮನಸ್ಸಿನಲ್ಲಿ ದೇವರು ಇರುವಂತೆ ಭಾವಿಸಬೇಕು. ಒಂದಾದರೂ ನಿಯಮ ತಪ್ಪಿದರೆ ಸಂಕಲ್ಪ ಮುರಿಯುತ್ತದೆ, ಮತ್ತೆ ಪ್ರಾರಂಭದಿಂದ ಶುರು ಮಾಡಬೇಕಾಗುತ್ತದೆ. ಹೀಗಾಗಿ ಈ ಸಂಕಲ್ಪ ಸುಲಭವಲ್ಲ. 10 ಜನ ಪ್ರಾರಂಭಿಸಿದರೆ 8 ಜನ ಮಧ್ಯದಲ್ಲಿ ಬಿಟ್ಟು ಹೋಗುತ್ತಾರೆ. ಹನುಮಾನ್ ದೇವರು ಪ್ರತಿ ಕ್ಷಣವೂ ನಿಮ್ಮ ಭಕ್ತಿಯನ್ನು ಪರೀಕ್ಷಿಸುತ್ತಿರುತ್ತಾರೆ. ಆದರೆ ನೀವು 11 ದಿನ ಯಶಸ್ವಿಯಾಗಿ ಪೂರ್ಣಗೊಳಿಸಿದರೆ ನೀವು ಕೇಳಿದ ಯಾವುದೇ ಸಂಕಷ್ಟವನ್ನು ಹನುಮಾನ್ ದೇವರು ಪರಿಹರಿಸುತ್ತಾರೆ. ಇಷ್ಟು ಶಕ್ತಿಯುತವಾದ ಸಂಕಲ್ಪ ಎಲ್ಲರಿಗೂ ತಿಳಿಯಬೇಕು. ಅದೇ ಕಾರಣಕ್ಕೆ ಈ ವಿಡಿಯೋವನ್ನು ನಿಮ್ಮ ಪೋಷಕರಿಗೂ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಕಾಮೆಂಟ್ ಸೆಕ್ಷನ್ ನಲ್ಲಿ ಜೈ ಶ್ರೀರಾಮ್ ಎಂದು ಟೈಪ್ ಮಾಡುವುದು ಮರೆಯಬೇಡಿ. ನಿಮ್ಮ ಪೋಷಕರನ್ನು ಕಾಪಾಡಿ. ನಾನೀಗ ವಿದಾಯ ಹೇರುತ್ತೇನೆ. ಮತ್ತೊಂದು ಶಕ್ತಿಯುತ ಮತ್ತು ಭಕ್ತಿ ತುಂಬಿದ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹನುಮಾನ್, ಜೈ ಶ್ರೀರಾಮ್.